ಶಲೋಮ್. ನಾನು ನಿಮ್ಮ ಸಹೋದರನಾದಂಥ ಪಾಸ್ಟರ್ ಜಾನ್ ಶಮೈ. ಪ್ರಿಯ ದೇವ ಜನರೇ, ನಾನು ಕ್ರಿಸ್ತನ ಸೇವೆಯಲ್ಲಿ ಅನೇಕ ಪ್ರಯಾಣಗಳು, ಅನೇಕ ಹಿಂಸೆಗಳು, ಕ್ರಿಸ್ತಿಯ ಜೀವಿತದಲ್ಲಿ ಅನೇಕ ಸಭೆಗಳ ವಾತಾವರಣವನ್ನು ಕಂಡು ಕೆಲವು ಸಾರಿ ಅನೇಕ ಸಂಗತಿಗಳನ್ನು ಜನರಿಗೆ ನೇರವಾಗಿ ಹೇಳುವುದಕ್ಕೆ ಮತ್ತು ಸಮಾಜದಲ್ಲಿ ಉತ್ತಮವಾದಂಥ ಪ್ರಜ್ಞಾವಂತರನ್ನು ಎಬ್ಬಿಸುವುದಕ್ಕೆ ಪ್ರಯತ್ನಿಸ್ತೇವೆ. ಎಲ್ಲರೂ ಪ್ರಜ್ಞಾವಂತರಾಗಬೇಕು. ನಾವು ಬಿಟ್ಟು ಬಂದಂಥ ನಮ್ಮ ಜೀವಿತಗಳು ಅಲ್ಲಿ ಜನರು ನಮ್ಮನ್ನು ದಬ್ಬಾಳಿಕೆಗಳಿಗೆ ಒಳಪಡಿಸಿ ಮಾತ್ರವಲ್ಲದೆ ಅಲ್ಲಿಯೂ ಕೂಡ ನಾವು ಒಂದು ಶಿಷ್ಟಾಚಾರಕ್ಕೆ ಒಳಗಾಗದೆ, ಅಲ್ಲಿ ಒಂದು ತತ್ವ ಸಿದ್ಧಾಂತಗಳಿಗೆ ಒಳಗಾಗದೆ ನಮ್ಗಿಷ್ಟು ಬಂದ ರೀತಿಯಲ್ಲಿ ಬದುಕೊಂಡು ಬಂದಿರ್ತೇವೆ. ನಾವು ದಾಸತ್ವಕ್ಕೆ ಬಿದ್ದುಕೊಂಡಿರುವಾಗ ಆ ದಾಸತ್ವದಿಂದ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಬಂದ. ಆದರೆ ಕ್ರೈಸ್ತರೆನಿಸಿಕೊಂಡವರಲ್ಲೇ ಅನೇಕರು ಇನ್ನೂ ಜನರನ್ನ ದಾಸತ್ವಕ್ಕೆ ನಡೆಸ್ತಾ ಇದ್ದಾರೆ. ದಾಸತ್ವದ ನಿಯಮಗಳು, ಪದ್ಧತಿಗಳು, ಸಿದ್ಧಾಂತಗಳಿಗೆ ಕ್ರೈಸ್ತತ್ವದಲ್ಲಿ ತಂದು ಅನೇಕ ಜನರನ್ನ ಮರಳುಗೊಳಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಅನೇಕರ ಹಣಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ದೇವ ಜನರಿಗೆ ಭಕ್ತಿ ಎಂಬಂತ ಆ ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಬಂದು, ಭಕ್ತಿ ಅನ್ನುವಂಥದ್ದು ಅಪ್ರಮೇಯವಾದದ್ದು. ಭಕ್ತನಾದಂಥ ಪೌಲನು ಈ ರೀತಿಯಾಗಿ ಬರೀತಾನೆ, ನಾವು ಭಕ್ತಿಯ ವೇಷವಲ್ಲ, ಅದರ ಶಕ್ತಿ ಬೇಕೆನ್ನುವಂಥವರು. ಆದರೆ ತುಂಬಾ ಜನರು ಅದರ ಭಕ್ತಿಯ ವೇಷವಿದ್ದು ಅದರ ಶಕ್ತಿಯನ್ನ ಬೇಡವೆನ್ನುವಂಥವರ ಸಮಾಜದಲ್ಲಿ ನಾವಿದ್ದೇವೆ. ಪ್ರಿಯ ದೇವರ ಮಕ್ಕಳು, ಇಷ್ಟನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಯಾರಾದರೂ ನಿಮಗೆ ದೋಷ ಪರಿಹಾರ ಮಾಡ್ತೇವೆ, ನಿಮಗೆ ದೋಷ ಪರಿಹಾರ ಆಗಿದೆ, ನಿಮಗೆ ಮಾಟ ಮಂತ್ರ ಆಗ್ಬಿಟ್ಟಿದೆ ಎಂಬುದಾಗಿ ಯಾರಾದರೂ ದೇವರ ಸೇವಕರುಗಳಾಗಲಿ ದೇವ ಜನರಾಗಲಿ ತಿರುಗಿ ನಿಮ್ಮನ್ನ ದಾಸತ್ವಕ್ಕೆ ನಡೆಸುವುದಕ್ಕೆ ಪ್ರಯತ್ನಿಸಿದರೆ ಅಂಥವರನ್ನ ಗುರುತಿಡಿದು ಅವನು ಕ್ರಿಸ್ತ ವಿರೋಧಿ, ಅವನು ದೇವರಿಂದ ಅಭಿಷೇಕಿಸಲ್ಪಟ್ಟವನಲ್ಲ ಎಂಬುದಾಗಿ ಗುರುತಿಡಿರಿ. ಯಾಕೆಂದ್ರೆ ಯೇಸು ಸ್ವಾಮಿಯನ್ನ ನಂಬಿ ಆತನ ಕಡೆಗೆ ಬಂದಿರುವಂತ ನೀವು ಯಾವ ಸಿದ್ಧಾಂತವನ್ನು ನಂಬಿ ಬಂದಿದ್ದೀರಿ? ಯಾವ ಯೇಸುವನ್ನು ನಂಬಿ ಬಂದಿದ್ದೀರಿ? ಯಾವ ರಕ್ಷಕನನ್ನು ನಂಬಿ ಬಂದಿದ್ದೀರಿ? ನಾನು ಆರಾಧಿಸುವಂತ ಯೇಸು, ನೀನೊಂದು ಸಾರಿ ಆ ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ದೇವರನ್ನಾಗಿ ಸ್ವೀಕರಿಸಿಕೊಂಡ ಮೇಲೆ ಈ ಲೋಕದ ಯಾವ ಸಂಗತಿಗಳು, ಈ ಲೋಕದ ಯಾವ ಕುತಂತ್ರಗಳು, ಈ ಲೋಕದ ಯಾವ ಮಾಟಮಂತ್ರಗಳು ಕೂಡ ನಿನ್ನನ್ನು ಮುಟ್ಟುವುದಕ್ಕಾಗದು. ನನಗೊಂದು ಕಾರ್ಯ ನೆನಪಿಗೆ ಬರ್ತದೆ. ನಾನು ಚಿಕ್ಕ ಪ್ರಾಯದವನಾಗಿರುವಾಗ, ನನಗಿನ್ನೂ ನೆನಪಿದೆ. ಆ ಸಂದರ್ಭದಲ್ಲಿ ನನ್ನ ತಾತ ಕೆಲವು ತಾಯಿತಗಳನ್ನು ಕಟ್ತಾ ಇದ್ರು. ಮಾತ್ರವಲ್ಲದೆ ಕೆಲವು ಮಾಟಮಂತ್ರಗಳ ಹಾಗೆ ಜನರನ್ನ ಭಯಪಡಿಸುವಂತ, ಜನರಿಗೆ ತಪ್ಪಾದ ಸಿದ್ಧಾಂತಗಳನ್ನ ಬೋಧಿಸುವಂತ ವ್ಯಕ್ತಿಯಾಗಿದ್ದು ಅನೇಕ ಚೀಟಿಗಳನ್ನ ಬರೆಯುವಂಥದ್ದು. ಮಾತ್ರವಲ್ಲದೆ ಜನರಿಗೆ ಮಾಟಮಂತ್ರಗಳೆಂಬ ತನ್ನ ಕೈ ಚಳಕದಿಂದ ಅನೇಕ ಜನರಿಗೆ ಮೋಸ ಮಾಡ್ತಾ ಇರೋದನ್ನ ಕಣ್ಣು ಮುಂದೆ ನೋಡಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತತ್ವಕ್ಕೆ ಬಂದಂತ ಅನೇಕ ದೇವರ ಮಕ್ಕಳುಗಳು, ಅನೇಕ ಸೇವಕರುಗಳು, ಅನೇಕ ಅಭಿಷಿಕ್ತರೆನಿಸಿಕೊಳ್ಳುವವರು, ಅನೇಕ ಪ್ರವಾದಿಗಳೆನಿಸಿಕೊಳ್ಳುವವರು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡ ಮೇಲೆ, ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ, ಒಬ್ಬ ವಿಶ್ವಾಸಿ ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡು ಆತನನ್ನ ಅಂಗೀಕರಿಸಿಕೊಂಡ ಮೇಲೆ, ಆತನು ನಿನ್ನ ಹೃದಯದಲ್ಲಿ ಬಂದ ಮೇಲೆ, ಇನ್ನು ಈ ಲೋಕದ ಶಾಪಗಳಾಗಲಿ, ಇನ್ನು ಈ ಲೋಕದ ಮಾಟಮಂತ್ರಗಳಾಗಲಿ ನಿನ್ನನ್ನು ಮುಟ್ಟುವುದಕ್ಕಾಗದು. ಅದಕ್ಕೆ ಶಕ್ತಿಯೇ ಇಲ್ಲದೆ ಇರುವಂತ ಕಾರ್ಯವಾಗಿದೆ. ನಿನ್ನ ಮುಟ್ಟುವುದಕ್ಕಾಗಲ್ಲ. ಯಾಕೆಂದ್ರೆ ನಿನ್ನ ಸುತ್ತಲೂ ಆತನ ಆವರಿಸಿಕೊಂಡಿದ್ದಾನೆ, ನಿನ್ನ ಮನೆ ಸುತ್ತಲೂ ದೇವರು ಆರಿಸಿಕೊಂಡಿದ್ದಾನೆ. ಈ ಲೋಕದ ಎಂತ ಶಕ್ತಿಗಳೇ ಆಗಲಿ ನಿನಗೆ ವಿರುದ್ಧವಾಗಿ ನಿಂತರೂ ಕೂಡ ನಿನ್ನ ಮನೆಯ ಬಳಿ ಬಾರದು. ಅದಕ್ಕೆ ಕೀರ್ತನೆಗಾರನು 91ನೇ ಕೀರ್ತನೆಯಲ್ಲಿ ರೀತಿ ಬರೆದಿದೆ, ನಿನ್ನ ಗುಡಾರದ ಸಮೀಪಕ್ಕೂ ಉಪದ್ರವವು ಬಾರದು. ಸುಮ್ಮನೆ ಬರೆದು ಬಿಟ್ಟ ದೇವರು, ಸುಮ್ಮನೆ ಬರೆಸಿಟ್ರ ನಿನ್ನ ಗುಡಾರದ ಸಮೀಪಕ್ಕೂ ಉಪದ್ರವ ಬಾರದು. ಒಂದು ವೇಳೆ ನೀ ಶ್ರಮೆಗಳಾದು ಹೋಗ್ತಾ ಇರ್ಬೋದು, ಸಂಕಟಗಳಲ್ಲಾದು ಹೋಗ್ತಾ ಇರ್ಬೋದು, ದೇವರನ್ನ ಪರೀಕ್ಷಿಸ್ತಾ ಇರ್ಬೋದು. ಹಾಗಂತ ನಿನಗೆ ಯಾರೋ ಮಾಟಮಂತ್ರ ಮಾಡಿದ್ದಾರಂತಲ್ಲ, ಯಾರೋ ನಿನಗೆ ಮಾಟಮಂತ್ರಗಳು ಮಾಡಿ ನಿನ್ನನ್ನು ಸೆದೆ ಪಡಿಬೇಕೆಂಬುದಾಗಿದ್ದಾರೆ ಅಂತಲ್ಲ. ಯಾವನ ಕೈನಲ್ಲೂ ನಿನಗೇನು ಮಾಡ್ಲಿಕ್ಕಾಗಲ್ಲ. ಅದು ಎಂಥವನೇ ಆಗಿರಲಿ, ಅದು ಎಂಥ ಶಕ್ತಿಗಳನ್ನ ಉಪಯೋಗಿಸಿಕೊಂಡು ಒಬ್ಬ ದೇವ ಮಗು, ನಿಜವಾಗ್ಲೂ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿರುವಂತ ದೇವ ಮಗುವಿನ ವಿರುದ್ಧವಾಗಿ ಅದು ಎಂಥ ಯಜ್ಞ ಹೋಮಗಳೇ ಮಾಡಲಿ, ಅದೆಂಥ ಯಜ್ಞಗಳನ್ನೇ ಮಾಡಲಿ, ಅದೆಂಥ ಹೋಮಗಳನ್ನೇ ಮಾಡಲಿ, ಅದೆಂಥ ಮಾಟಮಂತ್ರಗಳನ್ನೇ ಮಾಡಲಿ, ಒಬ್ಬ ದೇವರ ಮಗುವನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಸೇವೆಗೆ ಬಂದಾಗ
ಕರ್ನಾಟಕದ ಅನೇಕ ಭಾಗಗಳಿಗೆ ಸೇವೆಯಲ್ಲಿ ಸುತ್ತಾಡುವಾಗ ಅನೇಕ ಜನರು ಹೇಳ್ತಿದ್ರು, ನಿಮಗೆ ಏನೋ ಮಾಡಿಬಿಡ್ತಾರೆ, ಯಜ್ಞ ಹೋಮಗಳನ್ನ ಮಾಡಿಬಿಡ್ತಾರೆ, ನಿಮಗೆ ಮಾಟ ಮಂತ್ರಗಳನ್ನ ಮಾಡಿಬಿಡ್ತಾರೆ. ಮೈ ಗಾಡ್ ಇಸ್ ಗ್ರೇಟರ್ than that which is in the world. ಲೋಕದಲ್ಲಿರುವಂತ ಎಲ್ಲಾ ಶಕ್ತಿಗಳಿಗಿಂತ, ಲೋಕದಲ್ಲಿರುವಂತ ಎಲ್ಲಾ ಕಾರ್ಯಗಳಿಗಿಂತ, ಲೋಕದಲ್ಲಿರುವಂತ ಎಲ್ಲ ಕ್ರಿಯೆಗಳಿಗಿಂತ ನನ್ನ ದೇವರು ದೊಡ್ಡವನಾಗಿದ್ದಾನೆ. ನೀನು ಆರಾಧಿಸುವಂತ ದೇವರು ದೊಡ್ಡವನು, ನೀನು ಆರಾಧಿಸ್ತಿರುವಂತ ಯೇಸು ದೊಡ್ಡವನು, ನೀನು ಆರಾಧಿಸ್ತಿರುವಂತ ನಾಮವನ್ನು ಕರೆತಿರುವಂತ ದೇವರು ದೊಡ್ಡವನು. ಈ ಲೋಕದ ಯಾವ ಶಕ್ತಿಗಳಿಗೂ ಯಾವ ಮಠ ಮಂತ್ರಗಳಿಗೂ ಎದುರುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ದೇವರ ಸೇವಕರುಗಳು ನಿಮ್ಗೆ ಹೇಳ್ಬೋದು, ನಿನ್ನ ಮನೆಯಲ್ಲೇನೋ ಮಾಟ ಮಂತ್ರ ಇದೆ ಅಂತ. ಯೇಸು ಇದ್ದು, ಯೇಸುವನ್ನು ಆರಾಧಿಸ್ತಾ ಇದ್ದು, ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದು, ಬೈಬಲ್ ಓದ್ತಾ ಇದ್ರೆ, ಯಾವ ಸೇವಕನಾದ್ರೂ ಆ ರೀತಿ ನಿನಗೆ ಬಂದು ಹೇಳೋದಾದ್ರೆ ಆತನಿಗೆ ಒಂದು ಗ್ಲಾಸ್ ನೀರನ್ನ ಕೊಡಬೇಡಿ, ಒಂದು ಗ್ಲಾಸ್ ನೀರನ್ನ ಸಮೇತ ಕೊಡಬೇಡಿ. ಯಾಕೆಂತಂದ್ರೆ ಕ್ರಿಸ್ತನ್ ಇರುವಾಗ ನಾನು ನೀತಿವಂತನಾದೆ, ಕ್ರಿಸ್ತನ್ ನನ್ನೊಳಗಡೆ ಬರುವಾಗ ನೂತನ ಸೃಷ್ಟಿಯಾದೆ, ಕ್ರಿಸ್ತನು ನನ್ನೊಳಗಡೆ ಬಂದಾಗ, ದೈವತ್ವವುಳ್ಳ ಮಹಿಮೆ ನನ್ನೊಳಗಡೆ ಬಂದಾಗ ಆತ ಅಪ್ರಮೇಯವಾದ ದೇವರು, ಅಮೋಘವಾದ ದೇವರು, ಅತಿಶಯಗಳ ದೇವರು, ಪರಾಕ್ರಮವುಳ್ಳ ದೇವರು. ಕೇವಲ ಚರ್ಚಲ್ಲಿ ಬಂದು ಆರಾಧಿಸೋದಕ್ಕೆ ಮಾತ್ರ ಅವರು ಇಲ್ಲ, ನಿನ್ನ ಮನೆಯೊಳಗೂ ದೇವರಾಗಿದ್ದಾರೆ. ನನ್ನ ಮನೆಯ ದೇವರು ನನ್ನ ಯೇಸು, ನನ್ನ ಮನೆಯ ಆಧಾರ ಯೇಸು, ನನ್ನ ಜೀವಿತದ ಆಧಾರ ಯೇಸು, ನನ್ನ ಕುಟುಂಬಕ್ಕೆ ಆಧಾರ ಯೇಸು, ನನ್ನ ಮಕ್ಕಳಿಗೆ ಆಧಾರ ಯೇಸು, ನನ್ನ ಆಶೀರ್ವಾದಕ್ಕೆ ಆಧಾರ ಯೇಸು. ಅವರು ಯೇಸು ನಿನ್ನ ಜೀವಿತದಲ್ಲಿರುವಾಗ ಈ ಲೋಕದ ಯಾವ ಮಾಟ ಮಂತ್ರಗಳಾಗಲಿ, ಯಾವುದೇ ಶಕುನಂತ ಕಾರ್ಯಗಳಾಗಲಿ, ದೋಷ ಪರಿಹಾರವಾಗಲಿ ಯಾವುದೂ ಇಲ್ಲ. ಯೇಸುವೇ ನಿನಗೆ ಸಮಸ್ತವು. ಯೇಸು ನಿನ್ನ ಪಾಪಗಳನ್ನು ಕ್ಷಮಿಸುವುದಕ್ಕೆ ಶಕ್ತನು, ಯೇಸು ನಿನ್ನ ದ್ರೋಹಗಳನ್ನು ಕ್ಷಮಿಸುವುದಕ್ಕೆ ಶಕ್ತನು, ಯೇಸು ನಿನ್ನ ಎಲ್ಲಾ ಕಾರ್ಯಗಳನ್ನು ಕ್ಷಮಿಸುವುದಕ್ಕೆ ಆತನ ಶಕ್ತನಾಗಿದೆ. ಅವರನ್ನು ಅಂಗೀಕರಿಸಿಕೊಂಡಾಗಲೇ ನಿನ್ನ ಜೀವಿತದಲ್ಲಿ ಎಲ್ಲ ವಿಭಜನೆ ಆಯಿತು, ಎಲ್ಲ ಬಿಡುಗಡೆ ಆಯಿತು. ದಾಸತ್ವದಿಂದ ನೀನು ಬಿಡುಗಡೆ ಆದೆ. ಇನ್ನು ದಾಸನಲ್ಲ, ನಿನ್ನ ಮಗನು. ಮಗನಂದ ಮೇಲೆ ನೀ ಬಾಧ್ಯನಾಗಿದ್ದಿ, ಆತನ ಆಶೀರ್ವಾದಗಳಿಗೆ ಬಾಧ್ಯನು, ಆತನ ನೀತಿಗೆ ಬಾಧ್ಯನು, ಆತನ ಪರಿಶುದ್ಧತೆಗೆ ಬಾಧ್ಯನು. ಲೋಕದ ಯಾವ ಕಾರ್ಯಗಳು ನಿನ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಯಾರಾದರೂ ದೇವರ ಮಕ್ಕಳಿಗೆ ಇದನ್ನು ಕೇಳಿಸ್ಕೊಳ್ತಾ ಇರುವಂತ, ನೋಡ್ತಾ ಇರುವಂತ ಯಾವುದೇ ಸೇವಕರಾಗಲಿ, ಯಾವುದೇ ಪ್ರವಾದಿಗಳಾಗಲಿ, ಯಾವುದೇ ರೆವರೆಂಡ್ಗಳಾಗಲಿ, ದೇವರನ್ನು ಅಂಗೀಕರಿಸಿಕೊಂಡು ಯೇಸುವನ್ನು ಸ್ವೀಕಾರ ಮಾಡಿಕೊಂಡು ಆತನ ಪಾದ ಸನ್ನಿಧಿಯಲ್ಲಿ ಸೇವೆ ಮಾಡ್ತಿರುವಂತ, ಆತನ ಹಿಂಬಾಲಿಸ್ತಾ ಇರುವಂತ ದೇವರ ಮಕ್ಕಳಿಗೆ ನಿಮಗೆ ಶಾಪ ಆಗಿದೆ. ನೀವು ಮಾಟ ಮಂತ್ರಕ್ಕೊಳಗಾಗಿದ್ದೀರಿ, ಯಾರೋ ನಿಮಗೆ ಮಾಟ ಮಂತ್ರ ಮಾಡಿದ್ದಾರೆ ಎಂಬುದಾಗಿ ಇನ್ನೂ ನೀವು ಅವರಿಗೆ ಮೂಲ ಪಾಠಗಳನ್ನೇ ಹೇಳ್ಕೊಡ್ತಾ ಇದ್ರೆ, ಇನ್ನೂ ಅವರು ಹಾಲು ಕುಡಿಯುವಂತ ವಿಶ್ವಾಸಗಳಾಗಿ ಮಾಡ್ತಾ ಇದ್ರೆ, ಎಚ್ಚರ, ಬಿ ಕೇರ್ಫುಲ್. ನನ್ನ ದೇವರು ಫಸ್ಟ್ ಸೇವಕರಾದಂಥ ನಾವುಗಳು ದೇವರನ್ನ ರಾಜಾದಿರಾಜನ ಸರಿಯಾದ ಅನುಭವಿಸುವ, ಆತನ ಆರಾಧಿಸುವ, ಆತನ ಸರಿಯಾದ ಅರ್ಥ ಮಾಡಿಕೊಳ್ಳುವ, ಜನರಿಗೆ ಸರಿಯಾದ ಪ್ರಸಂಗಿಸುವ. ನಿನ್ನ ಯೇಸು ಸಹೋದರ ನಾನು ಕೇಳಿಸಿಕೊಳ್ತಂತ ನಿನ್ನ ಯೇಸು ಅದ್ಭುತ ಸ್ವರೂಪನು, ಆಲೋಚನಕಾರ್ತನು, ನಿತ್ಯನಾದ ತಂದೆ, ಕಾಯುವ ಕುರುಬನು, ಖಡ್ಗವು ಗುರಾಣಿಯು ಆತನೇ. ಬಾಯಿ ಮಾತಿನಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಆತನು ನಿನಗೆ ಅದೇ ಆಗಿದ್ದಾನೆ. ಆದ್ದರಿಂದ ಯಾರೇನು ಹೇಳಿದ್ರು ಕೇಳಿಸ್ಕೊಳ್ಬೇಡ, ತಲೆ ಕೆಡಿಸ್ಕೊಳ್ಬೇಡ. ನೀನು ಪ್ರಾರ್ಥಿಸು, ಬೈಬಲ್ ಓದಿ ಅವರಿಗೆ ಅನುಗುಣವಾಗಿ ನಡ್ಕೊಂಡು ಹೋಗ್ತಾ ಇರು. ಯೇಸು ನಿನ್ನ ಜೀವಿತದಲ್ಲಿ ಎಲ್ಲವನ್ನ ಸರಿ ಮಾಡ್ತಾರೆ, ಎಲ್ಲ ಸರಿಪಡಿಸಿ ಆಶೀರ್ವದಿಸಿ ನಿನ್ನನ್ನು ಉತ್ತಮವಾದ ನಡೆಸ್ತಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.